ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ತುಂಬಾ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟೊಂದು ಸಾಫ್ಟಾಗಿರುತ್ತೆ. ಈ ರೀತಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾವು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿದ್ರೆ ಮನೆಯಲ್ಲೇ ಈ ರೀತಿ ಜ್ಯೂಸಿ ಗುಲಾಬ್ ಜಾಮೂನನ್ನು ನಾವು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಅದಕ್ಕೋಸ್ಕರ MTR ಗುಲಾಬ್ ಜಾಮೂನ್ ಮಿಕ್ಸನ್ನು ನಾನಿಲ್ಲಿ 1 ಪ್ಯಾಕೆಟಷ್ಟು ಉಪಯೋಗಿಸ್ಕೊಳ್ತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಲನ್ನು ಉಪಯೋಗಿಸೋದ್ರಿಂದ ಗುಲಾಬ್ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ನೋಡಿ, ಒಂದೇ ಸಲ ಹಾಲನ್ನು ಹಾಕಬಾರ್ದು. ಈ ರೀತಿ ಸ್ವಲ್ಪನೇ ಹಾಲನ್ನು ಹಾಕ್ತಾ ಹಿಟ್ಟನ್ನು ನಾವು ಈ ರೀತಿ ಕೈಯಿಂದ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿ ಗಂಟು ಹಾಕದೇ ಇರೋ ಹಾಗೆ ಕಲಿಸ್ಕೊಳ್ಳಿ. ಕೆಲವೊಂದು ಸಲ ಈ ರೀತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಸೊ ಇದಕ್ಕೆ ತುಂಬಾ ಸಿಂಪಲ್ಲಾಗಿ ನಾವು ಸ್ವಲ್ಪ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಬ್ರೆಡ್ ಇದ್ದರೆ ಅದನ್ನು ಮಿಕ್ಸಿಗೆ ಒಂಚೂರು ಹಾಕಿ ಗ್ರೈಂಡ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟ್ನಲ್ಲೂ ಸಹ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಈಗ ನೋಡಿ, ಕಲಸಿ ಆದಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸವರ್ಕೊಂಡು ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಈಗ ಅದು ನೆನೆಯೋ ಅಷ್ಟರಲ್ಲಿ ನಾವಿಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ಅಗಲವಾಗಿರ್ತಕ್ಕಂಥ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ಈ ಕಪ್ನಿಂದ 1 ಕಪ್ಪಷ್ಟು ಸಕ್ಕರೆ ಮತ್ತು ಸೇಮ್ ಅದೇ ಕಪ್ನಿಂದ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ನಮಗೆ ಪಾಕ ಕರೆಕ್ಟಾಗಿ ಬರುತ್ತೆ. ಸಕ್ಕರೆ ಯಾವುದರಿಂದ ಹಾಕ್ತೀವೋ ಅದೇ ಕಪ್ನಿಂದ ನಾವು ಸೇಮ್ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪಾಕ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ 1 ಕಪ್ ಸಕ್ಕರೆಗೆ ಯಾವ ಕಪ್ಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ. 1 ಕಪ್ ಸಕ್ಕರೆಗೆ 1 ಕಪ್ನಷ್ಟು ನೀರು ಹಾಕಿದ್ರೆ ನಮಗೆ ಪಾಕ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ಲ, ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದನ್ನು ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು 10 ನಿಮಿಷ ಹೀಗೆ ಕುದಿಯೋದಕ್ಕೆ ಬಿಡೋಣ. ಈಗ ಅಷ್ಟರಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ನಮಗೆ ಹಿಟ್ಟು ಅರ್ಧ ಗಂಟೆ ಆದಮೇಲೆ ಈ ರೀತಿ ಸಾಫ್ಟಾಗಿ ಆಗತ್ತೆ. ಸೊ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ಅಂಗೈಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಂಡು ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ, ಈ ರೀತಿ ಮೊದಲಿಗೆ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವು ಇದನ್ನು ಈ ರೀತಿ ಮಾಡ್ಕೊಳ್ಬೇಕು. ನಂತರ ನಾವು ಇದನ್ನು ನಿಧಾನವಾಗಿ ಈ ರೀತಿ ಉಂಡೆ ಶೇಪ್ಗೆ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಮೊದಲಿಗೆ ಪ್ರೆಸ್ ಮಾಡಿ ಮಾಡೋದ್ರಿಂದ ನಮಗೆ ಗುಲಾಬ್ ಜಾಮೂನು ಕ್ರ್ಯಾಕ್ಸ್ ಬರದೆ ತುಂಬಾ ಚೆನ್ನಾಗಿ ಉಂಡೆಗಳು ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಮೊದಲಿಗೆ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಅದನ್ನು ಈ ರೀತಿ ಉಂಡೆ ಶೇಪ್ಗೆ ತಗೊಂಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಇದೇ ರೀತಿ ಎಲ್ಲನೂ ಸಹ ಮಾಡಿ ಇಟ್ಕೊಳ್ಳೋಣ. ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಪಾಕನ ಇಟ್ಟು 10 ನಿಮಿಷ ಆಗಿತ್ತು ಅಲ್ವಾ? ಅದನ್ನು ಒಂದು ಸಲ ನೋಡೋಣ. ನೋಡಿ, ಈ ರೀತಿ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿನ ಹಿಂಭಾಗದಲ್ಲಿರೋದನ್ನು ಸ್ವಲ್ಪ ಈ ರೀತಿ ಬೆರಳಿಗೆ ತಗೊಂಡು ಈ ರೀತಿ ಮಾಡಿದ್ರೆ ನಮಗೆ ಇವಾಗ ಎಣ್ಣೆನ ಮುಟ್ಟಿದ್ರೆ ಯಾವ ರೀತಿ ಅಂಟಂಟಾಗಿ ಫೀಲ್ ಆಗುತ್ತೆ ನೋಡಿ, ಆ ರೀತಿ ಆಗಬೇಕು. ಆಗ ನಮಗೆ ಪಾಕ ಕರೆಕ್ಟಾಗಿ ಬಂದಿರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಇರಬೇಕು. ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಡೀಪ್ ಫ್ರೈಗೆ ಆಯಿಲನ್ನು ಇಟ್ಕೊಂಡು
ನಾವು ಆಯಿಲನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಮೀಡಿಯಮ್ ಹೀಟಲ್ಲಿ ಮಾತ್ರ ಆಯಿಲನ್ನು ಹೀಟ್ ಮಾಡ್ಕೊಳ್ಬೇಕು. ತುಂಬ ಹೀಟ್ ಮಾಡಿದ್ರೆ ಜಾಮೂನು ಮೇಲೆ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಹಿಟ್ಟು ಹಾಗಾಗೆ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಮಾತ್ರ ಎಣ್ಣೆನ ನಾವು ಕಾಯಿಸ್ಕೊಂಡು ಹೀಗೆ ಉಂಡೆಗಳನ್ನು ಸೇರಿಸ್ಕೊಳ್ಬೇಕಾದ್ರೆ ಖಂಡಿತ ಫ್ಲೇಮನ್ನು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿಕೊಂಡು ಈ ರೀತಿ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ನಿಧಾನವಾಗಿ ಸೇರಿಸ್ಕೊಂಡು, ತುಂಬ ಜಾಸ್ತಿ ನಾವು ಉಂಡೆಗಳನ್ನು ಒಂದೇ ಸಲ ಹಾಕಬಾರ್ದು. ಎಷ್ಟು ಜಾಗ ಇದೆಯೋ ನೋಡಿಕೊಂಡು ಸ್ವಲ್ಪ ಈ ರೀತಿ ಗ್ಯಾಪ್ ಇರೋ ಹಾಗೆ ಎಣ್ಣೆಯಲ್ಲಿ ನಾವು ಉಂಡೆಗಳನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಒಂದು 5 ಸೆಕೆಂಡು ನಾವು ಅದನ್ನು ಹಾಗೆ ಬಿಟ್ಟು ಒಂದು ಸ್ಪೂನನ್ನು ತಗೊಂಡು ಎಣ್ಣೆ ಒಳಗಡೆ ಈ ರೀತಿ ಮಾಡ್ತಾ ಬಂದರೆ ನಮಗೆ ಎಲ್ಲ ಉಂಡೆಗಳು ಒಂದೇ ಕಲರಲ್ಲಿ ಈವನ್ ಆಗಿ ಫ್ರೈ ಆಗುತ್ತೆ. ಸೊ ಇಲ್ಲಿ ಈ ಸ್ಟೆಪ್ಪು ತುಂಬ ಮುಖ್ಯ. ಈ ರೀತಿ ಸ್ಪೂನಿನ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಉಂಡೆಗಳು ಒಂದೇ ಕಲರ್ ಬರುತ್ತೆ ಮತ್ತು ಎಲ್ಲ ಉಂಡೆಗಳು ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ನಾವು ಪಾಕದಲ್ಲಿ ಉಂಡೆಗಳನ್ನು ಹಾಕಬೇಕಾದ್ರೆ ನಮಗೆ ಪಾಕ ಉಗುರು ಬೆಚ್ಚಗೆ ಮಾತ್ರ ಇರಬೇಕು, ತುಂಬ ಬಿಸಿ ಇರಬಾರ್ದು. ಆವಾಗಷ್ಟೇ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡೋಣ. ಸೊ ನೋಡಿ, ನಾನಿಲ್ಲಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ತಪ್ಪದೆ ಒಂದು ಸಲ ನಾನು ಹೇಳಿದ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಸಖತ್ತಾಗಿರುತ್ತೆ, ಹಾಗೆ ತುಂಬಾ ಜ್ಯೂಸಿಯಾಗಿರುತ್ತೆ. ಸೊ ತಪ್ಪದೆ ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಜ್ಯೂಸಿಯಾಗಿ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.